ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವೆಲ್ಲ ಹೊರಟಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ನಾವೆಲ್ಲ ಬಂದು ಗುಬ್ಬಿಗೆ ಹೊರಟಿದ್ವಿ. ಇವತ್ತು ಹೂವಿನ ವಾಹನ ಇದ್ದಿದ್ದ ಕಾರಣ ನೈಟು ಇಲ್ಲಿ ಹೂವಿನ ವಾಹನ ಮಾಡ್ತಾರೆ ಗುಬ್ಬಿ ಅಪ್ಪನ ದೇವಸ್ಥಾನದ ಹತ್ರ. ಅಲ್ಲಿಗೆ ಹೊರಟಿದ್ವಿ ವಾಹನ ನೋಡೋಕ್ಕೆ ಅಂತ ಹೊರಟಿದ್ವಿ ಎಲ್ಲರೂ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೂವಿನ ವಾಹನ. ಆ ಫ್ಲವರ್ ಡೆಕೋರೇಷನ್ನು, ಬಲೂನ್ಸು, ಜಾತ್ರೆ ಅಂತೂ ಸಖತ್ತಾಗಿರುತ್ತೆ. ನೋಡ್ತಾ ಇರ್ಬೋದು ನೀವೇ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ ಬಾಳೆಗೊನೆಗೆ ಯಾವ ಥರ ಹೂವಿನಲ್ಲಿ ಡೆಕೋರೇಷನ್ನ ಮಾಡಿದ್ದಾರೆ, ಮತ್ತು ರಂಗೋಲಿ ಆಗಿರ್ಬೋದು ಯಾವ ಥರ ರಂಗೋಲಿನ ಬಿಡಿಸಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅಲ್ಲಿ ಕಾಣಿಸ್ತಿರೋದು ದೇವಸ್ಥಾನದ ಮುಂದೆ ಮಾಡಿರೋ ಅಂಥದ್ದಿದು ಜಾತ್ರೆನ. ಇದು ಬಂದುಬಿಟ್ಟು ಅಮಾವಾಸ್ಯೆ ದಿನವೇ ಮಾಡೋ ಅಂಥದ್ದಿದು. ನಾವು ನೈಟೇ ಹೋಗ್ತೀವಿ. ಬೆಳಗ್ಗಿನ ಜಾವ ಇಲ್ಲಿ ಮರಿನ ಕಡ್ದು ಬಾಳೆಗೊನೆನ ಎಲ್ಲ ಕಡಿತಾರಂತೆ. ಅದನ್ನು ನಾವು ಯಾವತ್ತೂ ನೋಡಿಲ್ಲ. ಮುಂದಿನ ವರ್ಷ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮುಂದಿನ ವರ್ಷ ಆದರೆ ಹೋಗಿ ಅದನ್ನು ನಾವು ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಸ್ವಲ್ಪ ವೀಡಿಯೋಗಳನ್ನ ಲೇಟಾಗಿ ಹಾಕಿದ್ದೀನಿ, ಯಾಕಂದರೆ ನನಗೆ ಸ್ವಲ್ಪ ಕೆಲಸ ಇತ್ತು. ಸೀರೆಗಳು ಕುಚ್ಚಾಕೋದಿದ್ದರಿಂದ ನನಗೆ ಸ್ವಲ್ಪ ಕೆಲಸ ಇದ್ದ ಕಾರಣ ಈ ವಿಡಿಯೋನ ಲೇಟಾಗಿ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಾ, ಅಲ್ಲಿ ತೇರು ಸಮೇತ 2 ತೇರಿತ್ತು. 2 ತೇರಿಗೂ ಫ್ಲವರ್ ಡೆಕೋರೇಷನ್ ಸೂಪರಾಗಿ ಮಾಡಿದರು. ಇಲ್ಲಿ ರಂಗೋಲಿ ನೋಡ್ತಾ ಇರ್ಬೋದು ನೋಡಿ, ಕಳಸ ರೀತಿ ಯಾವ ಥರ ಕಲರ್ಫುಲ್ಲಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತು ಇಲ್ಲಿ ಆರ್ಕೆಸ್ಟ್ರಾ ಸಮೇತ ಇಟ್ಟಿದ್ದರು. ಆರ್ಕೆಸ್ಟ್ರಾ ನೋಡ್ತಿದ್ರು, ಶಾಪಿಂಗ್ ಮಾಡೋರು ಶಾಪಿಂಗು ಎಲ್ಲ ಥರನೂ ಚೆನ್ನಾಗಿತ್ತು. ನೋಡ್ತಾ ಇದ್ದೀರಾ ತೇರಿದು. ಇಲ್ಲಿ ಬೆಳಗಿನ ಜಾವ ಇದರೊಳಗಡೆ ದೇವ್ರನ್ನ ಕೂರಿಸಿ ತೇರನ್ನು ಇಳಿತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತೇರು. ನಾವು ಸ್ವಲ್ಪ ಅಲ್ಲಿ ಫೋಟೋಗಳನ್ನ ತೆಕ್ಕೊಂಡು ನೋಡಿ. ಇಲ್ಲಿ ಅಂಗಡಿಗಳೆಲ್ಲ ಇಟ್ಟಿದ್ರು, ಬುಟ್ಟಿಗಳು, ಮಕ್ಕಳಿಗೆ ಆಟ ಸಾಮಾನು. ಮತ್ತು ಇಲ್ಲೂ ಅಷ್ಟೇ ಶಿವ ಪಾರ್ವತಿ ಥರ ಒಂದು ಸ್ಟ್ಯಾಚು ಮಾಡಿ ಅಲ್ಲೂ ಒಂದು ಬಾಳೆಗೊನೆ ನೆಟ್ಟು ಫೋಟೋ ತೆಕ್ಕೊಳ್ಳೋರು ತುಂಬ ಫೋಟೋ ತೆಕ್ಕೊಳ್ತಾಯಿದ್ರು. ಮತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ನೋಡ್ತಾ ಇದ್ದೀರಾ ಫ್ಲವರು ಯಾವ ಥರ ಚೆನ್ನಾಗಿತ್ತು ತುಂಬ. ಮತ್ತು ಇಲ್ಲಿ ಒಂದು ಆಟ ಏನೋ ಆಡಿಸ್ತಾಯಿದ್ರು. ಅಲ್ಲಿ ಒಂದು ಬಾಕ್ಸ್ ಕಾಣಿಸ್ತಿದ್ದಿಲ್ಲ, ವೈಟು ರೆಡ್ಡು ಎಲ್ಲೋ. ಇಲ್ಲಿಯೂ ವೈಟು ರೆಡ್ಡು ಎಲ್ಲೋ ಇದೆಯಲ್ಲ, ಅಲ್ಲಿ ದುಡ್ಡು ಕಟ್ಟೋರು ಅಲ್ಲಿ ಒಂದು ಬಾಲ್ ಕೊಡ್ತಾರೆ. ಆ ಬಾಲ್ ಒಳಗಡೆ ಹಾಕಿದ್ರೆ ಅದು ಯಾವ ಬಾಲ್ ಒಳಗಡೆ ಬೀರುತ್ತೆ ಆ ದುಡ್ಡು ಅವರಿಗೆ ರಿಟರ್ನು ಕೊಡೋ ಅಂಥದ್ದು. ದುಡ್ಡು ಕೊಡೋರು ಕೊಟ್ಟರು, ಕಳ್ಕೊಳ್ಳೋರು ಕಳ್ಕೊಂಡ್ರು, ದುಡ್ಡು ತೊಗೊಂಡು ಖುಷಿ ಪಟ್ಟೋರು ಉಂಟು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಪ್ಲೀಸ್ ನನಗಿದೇ ಥರ ಸಪೋರ್ಟ್ ಮಾಡಿ.